ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಒಳ್ಳ ಸರ್, ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್? ಹನುಮಂತು. ಹನುಮಂತ್. ಯಾಕೆ? ಯಾಕೆ ಅಂದರೆ ಅಲ್ಲಿ ಮಿಕ್ತವ್ರು ಇರೋರೆಲ್ಲ ಮಿಕ್ತವ್ರು ಇದಾರಲ್ಲ, ಒಬ್ರನ್ನ ಹಾಳು ಮಾಡಿ ಒಬ್ರಿಗೆ ಇರೋರೇ ಇರೋದು ಅಲ್ಲಿ. ಯಾರು ಪ್ರಾಮಾಣಿಕವಾಗಿ ನ್ಯಾಯವಾಗಿ ನೀತಿಯಾಗಿ ಯಾರು ಆಡೋರಿಲ್ಲ. ಅದರಿಂದ ಇರೋದ್ರಲ್ಲಿ ಇವನು ಹಳ್ಳಿ ಮುಗ್ಧ. ಅದರಿಂದ ಇವನಿಗೆ ಸ್ವಲ್ಪ ನ್ಯಾಯ ನೀತಿ ಧರ್ಮ ಇದೆ. ಅದರಿಂದ ಆದಾನ ಗೆಲ್ಲಬೇಕು. ಅವರೇ ಗೆಲ್ಬೇಕು. ಹೌದು. ಅವ್ರು ಬಿಟ್ರೆ ಇನ್ಯಾರು ನಿಮಗೆ? ಯಾರು ಅಲ್ಲಿ ಪಾತ್ರೆ ತೊಳೆಯೋಕ್ಕೂ ಲಾಯ್ಕಿಲ್ಲ ಅಲ್ಲಿ. ಭವ್ಯ ಆಗಲಿ, ಅವಳು ಯಾರೋ ಇನ್ನೊಬ್ಳು ಗೌತಮಿ ಆಗಲಿ, ಅವನು ಮಂಜು ಇದಾನಲ್ಲ, ಮಸ್ಟ್ ಆಫ್ ಡೇಂಜರಸ್ ಫೆಲ್ ಅವನು. ಎಷ್ಟು ಅವ್ರಿಗೆ ಅಂದರೆ ಸ್ಯಾಡಿಸ್ಗಳು ಅವರು. ಅವ್ರು ಬದುಕಬೇಕು ಅಂದರೆ ಯಾರನ್ನ ಬೇಕಾದ್ರೆ ಹಾಳು ಮಾಡಿಬಿಡ್ತಾರೆ ಅಲ್ಲಿ. ಅದರಿಂದ ಈತ ಹಳ್ಳಿ ಮುಗ್ದಾಗಿರೋದ್ರಿಂದ ಇವನೇ ಗೆಲ್ಬೇಕು. ಹೌದು, ಹನುಮಂತು. ಅದರಲ್ಲಿ ಹನುಮಂತು ಅಂತ ಏನಿಲ್ಲ, ಅದರಲ್ಲಿ ರಾಜಕೀಯ ಇರುತ್ತೆ. ಬಿಗ್ ಬಾಸ್ ಏನು ನಿರ್ಧಾರ ಮಾಡತ್ತೆ ಅವರೇ ವಿನ್ ಆಗೋದು. ನಾವು ಬಕ್ರಾಗಳು ಸುಮ್ಮನೆ ಓಟ್ ಹಾಕೋದು ಅಷ್ಟೇ. ಹನುಮಂತು, ಭವ್ಯ, ರಾಮ, ಲಕ್ಷ್ಮಣ ಯಾರೂ ಇಲ್ಲ. ಅವ್ರು ಏನು ಡಿಸೈಡ್ 4 ಜನ ಇರ್ತಾರೆ ಫೈನಲ್ ಏಜಲ್ಲಿ. ನನ್ನ ಮಕ್ಳು ಏನು ಡಿಸೈಡ್ ಮಾಡ್ತಾರೆ ಅವರೇ ವಿನ್ ಆಗೋದು. 100%, 100 ಅಲ್ಲ 200% ಬಿಗ್ ಬಾಸ್ ಟೀಮ್ ಏನಿದೆ. ಸುದೀಪ್ಗೂ ಗೊತ್ತಿರೋದಿಲ್ಲ. ಸುದೀಪ್ನ ಆಚೆ ಇಟ್ಟು ಅವರು ಫೈನಲ್ ಮಾಡಿ ಸುದೀಪ್ ಕೇಳ್ತಾರೆ ಇವ್ನ ಕೈ ಎತ್ತು ಮೇಲೆ ಅಂತ. ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅದರಿಂದ ಅವ್ರು ಏನು ಟೀಕೆ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ದಂಗೆ ಇವ್ರು ಕೇಳಬೇಕಾಗಲ್ಲ. ಇದು ಜನ ಬಕ್ರಾಗಳು ಮಾಡೋ ಕೆಲಸ ಇಲ್ದವ್ರು ನೋಡ್ಬೇಕಷ್ಟೇ. ಕರೆಕ್ಟಾಗಿ ಕೆಲಸ ಇರೋನು ಏನು ಸಾಧನೆ ಆಗಿದೆ ಹೇಳಿ ಅವರಿಂದ? ಬಿಗ್ ಬಾಸಿಂದ ಏನಾರು ಒಂದು ಸಂದೇಶ ಇದೆಯಾ? ಇಲ್ಲ ಈ ಥರ ಒಂದು ಎಜುಕೇಷನ್ ಆಗಲಿ, ಇಲ್ಲ ಓದಿಲ್ದವ್ರು ಓದಿದ್ರೆ ಮುಂದೆ ಏನಾಗುತ್ತೆ ಏನಾರ ಇದೆಯಾ? ಏನಿಲ್ಲ. ಪಾತ್ರೆ ತೊಳೆಯೋದೆ ಮನೇಲಿ ತೊಳೆಯೋ ಬದಲು ಇಲ್ಲಿ ಬಂದು ತೊಳಿತಾರೆ. ಮೇಡಮ್ ಹೇಳ್ತೀನಿ ಕೇಳಿ, ಅವ್ರಿಗೆ ಅಲ್ಲಿ ಎಣ್ಣೆ ಸಿಗರೇಟು ಎಲ್ಲ ಸಿಗತ್ತೆ. ಬಕ್ರಾಗಳು ನಮಗೆ ಏನೂ ಸಿಗಲ್ಲ ಅಂತೀವಿ. ಅವರು ಎಲ್ಲ ಪರ್ಸ್ನಲ್ಲು ಎಲ್ಲ ನಡೆಯುತ್ತೆ ಅಲ್ಲಿ. ಬಟ್ ನಮ್ಮಂಥವ್ರಿಗೆ ಅಮಾಯಕರಿಗೆ ಅಯ್ಯೋ ಬಿಗ್ ಬಾಸು 24 ಗಂಟೆ ನಡೆಯೋಂಥ ಬಿಗ್ ಬಾಸು 1.5 ಗಂಟೆಲಿ ಇವ್ರು ಏನು ತೋರ್ಸೋಕ್ಕಾಗತ್ತೆ? ಇನ್ನೆಲ್ಲೋ ಇತ್ತು ತೋರಿಸ್ಲಿ, ಮಿಕ್ಕಿದ 22 ಗಂಟೆ ತೋರಿಸಲ್ಲ ಅಂದರೆ ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಇರುತ್ತೆ, ಎಲ್ಲ ಫೋನ್ ಮಾಡ್ತಾರೆ, ಎಲ್ಲ ಮಾಡಿ ಸುಮ್ಮನೆ ನಮ್ಮಂಥವ್ರಿಗೆ ಬಕ್ರಾ ಮಾಡ್ತಾರೆ. ರೀ ಮೇಡಮ್, ಅವಳು ಯಾರು ರವಿ ಬೆಳಗೆರೆ ಮಗಳು ಓಪನ್ ಆಗಿ ಕೇಳಿದ್ಲ, ಬಿಗ್ ಬಾಸ್ ಸಿಗರೇಟ್ ಕಳಿಸ್ಕೊಡಿ, ಸಿಗರೇಟ್ ಕೊಟ್ಟು ಕಳಿಸಿ ಅಂತ. ದಾಖಲೆ ಇದೆಯಲ್ಲ, ನಾನು ಹೇಳ್ತಾ ಇಲ್ಲ, ಅವಳು ಹೇಳಿರೋದೇ ಇದೆಯಲ್ಲ. ಆಮೇಲೆ ಅವ್ರಿಗೆ ಸಪ್ರೇಟ್ ರೂಮ್ ಅಂತಾರಲ್ಲ, ಅಲ್ಲಿ ತೋರಿಸ್ತಾರೆ. ಅವ್ರು ನಮಗೆ ತೋರಿಸಲ್ವಲ್ಲ, ಅಲ್ಲಿ ಕ್ಯಾಮ್ರಾ ಇರಲ್ವಲ್ಲ. ಇವಾಗ ಮೊನ್ನೆ ನಡೆದಿದ್ದ ಗಟ್ಟೆಲ್ಲ ಒಬ್ಳು ಅಮಾಯಕನ ಕಳಿಸಿದ್ರು, ಚೈತ್ರ ಕುಂದಾಪುರನ ಏನೋ ಅವಳು. ಇಲ್ಲಿ ಏನಾಗಿದೆ ಅಂದರೆ ಯಾವ ಟಿ ವಿ ಸೀರಿಯಲಲ್ಲಿರೋರು ಪಬ್ಲಿಕಲ್ಲಿರೋನು ಯಾವನು ಇವ್ರು ಹೈಲೈಟ್ ಮಾಡಲ್ಲ. ಇವ್ರು ಮಾಡೋದೇನು ಈ ಟಿ ವಿ ಸೀರಿಯಲ್ಲು. ಅವ್ರು ಟಿ ವಿಲಿ ಕೆಲಸ ಮಾಡಿರ್ತಾರಲ್ಲ, ಯಾರು ಕಲರ್ಸ್ ಟಿ ವಿಲಿ ಕೆಲಸ ಮಾಡಿರ್ತಾರೆ ಅವ್ರಿಗೆ ಅಲ್ಲಿ ಎತ್ತೋದು ಜಾಕು. ಮಿಕ್ತವ್ರು ಯಾರು ಬಂದರೆ ಅವರು ಡಮ್ಮಿಯಲ್ಲಿ, ಅವ್ರದ್ದೇನು ಪಾತ್ರ ಇರಲ್ಲ. ಈಗ ಎಕ್ಸಾಂಪಲ್ ತೊಗೊಳ್ಳಿ, ಭವ್ಯನ್ಗೆ ಏನಾರ ಮಾತಾಡ್ತಾರ, ಅವಳು 2 ಸಲ ಮೋಸದಿಂದ ಗೆದ್ಲು, ಅವಳಿಗೆ ನಾಚಿಕೆ ಇಲ್ಲ. ಈಗ ಹೇಳ್ಬೋದಾಯ್ತಲ್ಲ, ನನ್ನ ಲಾಸ್ಟ್ ಟೈಮ್ ಏನು ಮಾಡಿದ್ರು, ಇದೇ ವರ್ತೂರ್ ಪ್ರಕಾಶ್ಗೆ ಮೋಸದಿಂದ ಆಯ್ಕೆ ಕ್ಯಾಪ್ಟನ್ಸಿ ಕಿತ್ಕೊಂಡ್ರು. ಇವಳು ಕಿತ್ಕೊಂಡ್ರಾ? ಅಲ್ಲೇ ತಗೊಳ್ಳಿ, ಎಷ್ಟು ಮೋಸ ಇದೆ ಅನ್ನೋಕ್ಕೆ. ಅದಕ್ಕಿಂತ ಇನ್ನೇನು ಎಕ್ಸಾಂಪಲ್ ಬೇಕು? ಜನ ಏನು ಗೊತ್ತಾ, ಬಕ್ರಾಗಳು ಬೇರೆ ಕೆಲಸ ಇಲ್ಲ. ನಮ್ಮಲ್ಲಿ ಏನು ಅಂದರೆ ಪಿಕ್ಚರ್ ನೋಡೋರು ಕಮ್ಮಿ ಆಗಿದ್ದಾರೆ. ಆ ಪಿಕ್ಚರ್ ಟೈಮು ಪಾಸ್ ಆಗಬೇಕು ಅಂದರೆ ಬಿಗ್ ಬಾಸ್ ನೋಡಬೇಕು. ಯಾಕೆಂದರೆ 1.5 ಗಂಟೆ ಪಾಸ್ ಆಗುತ್ತಲ್ಲ. ಪಿಕ್ಚರ್ಗೆ ಹೋದರೆ 300-400 ರೂಪಾಯಿ ಕೊಡ್ಬೇಕು. ಜನ ಹುಷಾರಾಗಿಬಿಡ್ಯಾರ. ಈಗ ಆ ಮಜಾನ ಇಲ್ಲಿ ತೊಗೊತಾ ಇದ್ದಾರೆ. ಅವ್ರಿಗೂ ಗೊತ್ತು ಇದು ಅಲ್ಕ ಅಂತ, ಆದ್ರೂ ನೋಡ್ತಾರೆ. ಏನೂ ಮಾಡೋಕ್ಕೆ